ನಮಸ್ಕಾರ. ಇವತ್ತು ನಾವು ಸ್ವೀಡನ್ನಲ್ಲಿ ಕಾಂತಾರ ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಗ್ಯಾಂಗ್ ರೆಡಿ ಆಗಿವಿ ಕಾಂತಾರ ಮೂವಿ ನೋಡೋಕ್ಕೆ. ಗುರು ರೆಡಿನಪ್ಪ? ಎಸ್, ಫುಲ್ ಎಕ್ಸೈಟ್ಮೆಂಟ್ ಐತಿ. ಹಾಂ, ಕಾಂತಾರ ಸ್ವೀಡನ್ದಾಗ ಫಸ್ಟ್ ಟೈಮ್ ಇಷ್ಟೊಂದು ಶೋಸ್ ಹಾಕಿ ಎವ್ರಿ ಡೇ ಒಂದೊಂದು ಶೋ ಇದಾವಪ್ಪ ಕಾಂತಾರದು. ನಮ್ಮ ಕನ್ನಡ ಮೂವಿ ಒಂದು ಕಾಲದಾಗ ಒಂದು ಶೋ ತರಿಸ್ಬೇಕಾದ್ರೆ ಗೊತ್ತಿತ್ತು. ಹೌದೌದು, ನಾನು ಅಷ್ಟು ಮೂವಿ ಕ್ರೇಜ್ ಇಲ್ಲ. ಗುರು ಊರಾಗ ಏನು ಓಪನಿಂಗ್ ದಿನನೇ ಹೋಗೋದಲ್ಲ, ಇಲ್ಲಿ ಹೆಂಗೆ ಅನ್ಸತ್ತೆ ಈಗ ಅದೇ ಜೋಶ್ ಬರ್ತಾ ಇದೆ ವಾಪಸ್. ಬರೀ ಅದಕ್ಕೆ ಇವಾಗ ಇಷ್ಟೊಂದು ಶೋಸ್ ಬಿಟ್ಟಾರಲ್ಲ ನೋಡು. ಒಂದು ದಿವಸ ಲೇಡೀಸ್ ಗ್ಯಾಂಗ್, ಒಂದು ದಿವಸ ಬಾಯ್ಸ್ ಗ್ಯಾಂಗ್. ಇವತ್ತು ಬಾಯ್ಸ್ ಗ್ಯಾಂಗ್ ಹೋಗಿ ನೋಡೋದು, ಅದು ಫಿಲ್ಮ್ ಸ್ಟೇಡಿಯಂ ಒಳಗೆ, ಎಂತ ಡಬ್ಬಾ ಥಿಯೇಟರ್ ಒಳಗೆ ಬಿಟ್ಟಿಲ್ಲ. ಅವಾಗ ಲಾಸ್ಟ್ ಹೆಂಗೆ ಇವರು ಮೂವಿ ತರಿಸ್ತಿದ್ರು ಮುಂಚೆಕ್ಕೆ? ಅವಾಗ ಎಲ್ಲ ಕನ್ನಡದವರೆಲ್ಲ ಪ್ಲ್ಯಾನ್ ಮಾಡಿ ಎಲ್ರಿಗೂ ಎಷ್ಟು ಜನ ಇಂಟ್ರೆಸ್ಟ್ ಅದಾರ ಅಂತ ನೋಡಬೇಕು. ಆಮೇಲೆ ಅದೊಂದು ಮೂವಿ ಡಿಸ್ಟ್ರಿಬ್ಯೂಟ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಎಷ್ಟಕ್ಕೆ ಈ ಮೂವಿನ ಅಂದರೆ ಒಂದು ಶೋ ನೀವು ಒಂದು ಶೋಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಿ ಹಿಂಗೆಲ್ಲ ಮಾಡಿ ಅದ್ರ ಮೇಲೆ ಅಮೌಂಟ್ ಡಿವೈಡ್ ಮಾಡಿ ಹಿಂಗೆಲ್ಲ ಮಾಡ್ತಿದ್ರು. ಬಟ್ ಇವಾಗ ಮೋಸ್ಟ್ಲಿ ಡಿಸ್ಟ್ರಿಬ್ಯೂಟರ್ ಇವರು ಇಲ್ಲಿ ಸ್ವೀಡನ್ ಡಿಸ್ಟ್ರಿಬ್ಯೂಟರ್ ನೋಡಿಬಿಟ್ಟಿದ್ದಾರೆ ಅನ್ಸುತ್ತೆ. ಮೇ ಬಿ ದೇ ಹ್ಯಾಡ್ ಸ್ಪೆಷಲ್ ಪ್ರೀಮಿಯರ್ ಶೋ. ಅದಕ್ಕೆ ಅವ್ರಿಗೆ ಗೊತ್ತಾಗ್ಬಿಟ್ಟೈತಿ ಹ್ಯೂಜ್ ಹಿಟ್ ಅನ್ನೋದು ಗೊತ್ತಾಗಿ ದೇರ್ ಇಸ್ ಸಮ್ ಡಿಸ್ಟ್ರಿಬ್ಯೂಟರ್, ಅವ್ರು ಯಾರಂತ ಗೊತ್ತಿಲ್ಲ ಡೀಟೇಲ್ಸ್. ಬಟ್ ಫಿಲ್ಮ್ ಸ್ಟೇಡಿಯಂ ಒಳಗೆ ರಿಲೀಸ್ ಮಾಡ್ಯಾರ. ಇಟ್ ಈಸ್ ಲೈಕ್ ಐನಾಕ್ಸ್ ಥರ ಅದು. ಹಾಂ, ಐನಾಕ್ಸ್ ನಮ್ಮ ಇಂಡಿಯಾದಾಗ ಬಿಗ್ ಥಿಯೇಟರ್, ಫೋರಮ್ ಮಾಲ್ ಅಲ್ಲಿ ನೋಡ್ದಂಗೆ. ಸೊ ಅಂಥ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನೋಡೋಕ್ಕೆ. ಫುಲ್ ಎಕ್ಸೈಟ್ಮೆಂಟ್ ಐತಿ. ಮೂವಿ ರಿವ್ಯೂಸ್ನು ಚಿಂದಿ ಚಿತ್ರಾನ್ನ ಹಂಗೆ ರಿವ್ಯೂಸ್ ಬರ್ತಾ ಇದಾವೆ. ಸೊ ಇಲ್ಲಿ ಒಂದು ಕನ್ನಡ ಮೂವಿ ನೋಡೋದೇ ಹೆಮ್ಮೆ, ಅದರೊಳಗೆ ಕಾಂತಾರ ನೋಡೋದು ಇನ್ನೂ ಡಬಲ್ ತ್ರಿಬಲ್ ಹೆಮ್ಮೆ. ಇನ್ನೂ ಗ್ಯಾಂಗ್ ಬರುತ್ತಾ? ಇವಾಗ 3-4 ಜನ ಬರ್ತಾರ. ಅಲ್ಲಿ ಹೋದ್ಮೇಲೆ ನಮ್ಮ ಮ್ಯಾನೇಜರು ಬರ್ತಾ ಇದಾರೆ. ಥಿಯೇಟ್ರನ್ನೇ ಮತ್ತೆ ಕ್ಯಾಪಿ ಹೊಡೆದಿರಪ್ಪ. ಆಮೇಲೆ ಮತ್ತೆ ಅರ್ಧಕ್ಕೆ ನಿಂದ್ರಿಸಿ ಹೊರಗೆ ಕಳಿಸ್ಯಾರ ಆಮೇಲೆ. ಸೊ ದಿಸ್ ವಿಲ್ ಬಿ ಅಂದರೆ ಇಲ್ಲಿ ಅವ್ರಿಗೆ ಹೇಳೋಣ, ಇಲ್ಲಿ ಲೋಕಲೈಟ್ಸನ್ನು ಕರ್ಕೊಂಡು ಹೋಗೋದು ನೆಕ್ಸ್ಟ್ ಶೋಗೆ. ಈ ಶೋ ನಾವು ನೋಡ್ಕೊಂಡ್ಬಂದು ನೆಕ್ಸ್ಟ್ ಶೋ ಅನ್ನು ನಮ್ಮ ಸ್ವೀಡಿಷ್ ಗೈಸನ್ನು ಕರ್ಕೊಂಡು ಹೋಗೋದು. ನೋಡ ಹೆಂಗೈತೆ ಅಂತ. ಲೆಟ್ಸ್ ಸಿ. ಈಗ ನಾನ್ ಕನ್ನಡಿಗಸ್ ಆಲ್ಸೋ ಕಮ್ಮಿಂಗ್ ಆ್ಯಂಡ್ ವಾಚಿಂಗ್ ದ ಮೂವಿ. ಹೌದು, ಭಾಳ ಜನ ಗೊತ್ತಾಗ್ತಿದೆ. ಅವರೆಲ್ಲರೂ ಬರ್ತಾ ಇದ್ದಾರೆ ಕಾಂತಾರ ಮೂವಿ ನೋಡಕ್ಕೆ ಥಿಯೇಟ್ರಿಗೆ ಬಂದಿದ್ದೀವಿ. ಫಿಲ್ಮ್ ಸ್ಟಾರ್ಡನ್ಗೆ ಫುಲ್ ಗ್ಯಾಂಗ್ ಬಂದೈತಿ, ಹುಡುಗರು ಗ್ಯಾಂಗು. ಹಲೋ, ನಮಸ್ಕಾರ. ನಮ್ಮದು ಹೆಸರು ಪ್ರಸಾದ್ ಅಂತೇಳಿ ಹುಬ್ಳಿಯಿಂದ ಬಂದಿದ್ದೀವಿ. ಕಾಂತಾರ ಚಾಪ್ಟರ್ 1 ಮೂವಿ ನೋಡ್ಲಿಕ್ಕೆ ಬಂದಿದ್ದೀವಿ. ಸೂಪರ್ ಎಕ್ಸೈಟಲ್ಲಿದ್ದೀವಿ. ಮೂವಿ ಗಿಚ್ಚಿ ಗಿಲಿಗಿಲಿ. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ, ರಿವ್ಯೂಯಲ್ಲಿ ಕೇಳಿದ್ದೀವಿ. ಸೊ ವಿ ಆರ್ ವೇಟಿಂಗ್ ಫಾರ್ ಇಟ್. ಇವಾಗ ನೋಡಿ ಬಂದು ಮೂವಿ ಹೆಂಗಿದೆ ಅಂತ ನಿಮ್ಗೆ ಎಲ್ಲರಿಗೂ ರಿವ್ಯೂ ಕೊಡ್ತೀವಿ. ಇವಾಗ ರಿವ್ಯೂ ಸಿಕ್ಕಿದೆ ನಿಮಗೆ, ಆದ್ರೂ ನಾವು ನೋಡಿ ಬಂದು ಹೇಳ್ತೀವಿ. ಸ್ವೀಡನಿಂದ ಹೇಳ್ತೀವಿ. ಹಾಯ್, ಸೊ ನನ್ನ ಹೆಸರು ಗಿರಿ ಅಂತ. ನಾವು ಕರ್ನಾಟಕದವರು ಮತ್ತು ಅದರಲ್ಲಿ ನಾರ್ತ್ ಕರ್ನಾಟಕದವರು. ಸೊ ಇಲ್ಲಿ ಕಾಂತಾರ ಮೂವಿ ನೋಡೋಕೆ ಬಂದಿದ್ವಿ ಹೆಲ್ಸಿಂಬೋರ್ನಲ್ಲಿ. ಸೊ ಮೂವಿ ಆದ ಕೂಡಲೇ ನಾವು ಇನ್ನೊಂದು ರಿವ್ಯೂ ಕೊಡ್ತೀವಿ. ಬಟ್ ವಿ ಆರ್ ಎಕ್ಸೈಟೆಡ್ ಸೋ ಮಚ್. ಹೇ ಹೇ ಕಾಂತಾರ ಮೂವಿ ನೋಡಕ್ ಬಂದಿದ್ದೀರಾ? ಎಷ್ಟು ಎಕ್ಸೈಟೆಡ್ ಆಗಿ? ತುಂಬಾ ಎಕ್ಸೈಟ್ ಆಗಿದ್ದೀವಿ. ಒಳಗೆ ಏನಾಗುತ್ತೆ ಗೊತ್ತಿಲ್ಲ. ಕಿರ್ಚಾಟ ಆರ್ಭಟಗಳು ನೋಡಿ ಶೋ ಬಂದ್ ಆಗ್ದಂಗೆ ನೋಡ್ಕೋತೀವಿ ಖಂಡಿತ. ಹಬ್ಬ ಬಿರುಗಾಳಿ ಕಾಂತಾರ ರಿಷಬ್ ಶೆಟ್ಟಿ ಅವ್ರಿಗೆ ದೇವ್ರು ಬಂದಿದೆ. ಓಕೆನಾ? ಪ್ರಮೋದ್ ಟಿವಿ 18 ಅವ್ರು ಬಂದಿದ್ದಾರೆ ಲೈವಲ್ಲಿ. ನಮಸ್ಕಾರ. ಕ್ಯಾಮ್ರಾಮನ್ ಶ್ರೀರಾಮ್ ಜೊತೆ ಪ್ರಸಾದ್ ಅವರು ನಿಮ್ಗೆ ಕೇಳ್ತಾ ಇದ್ದಾರೆ. ಹೇಳಿ ಏನು ಸಮಾಚಾರ? ಕಾಂತಾರ ನೋಡ್ಲಿಕ್ಕೆ ಯಾಕೆ ಬಂದಿದ್ದೀರಾ? ಕಾಂತಾರ ನೋಡೋಕೆ ಯಾವ ಕನ್ನಡಿಗ ಬರಲ್ಲ ಹೇಳಿ. ಸೂಪರ್ ಅಲ್ಲ? ತುಂಬಾ ಎಕ್ಸೈಟ್ ಆಗಿದ್ದೀನಿ. ಫೀಲ್ ಲೈಕ್ ಎ ತ್ರಿಭುವನ್ ಥಿಯೇಟರ್. ಥ್ಯಾಂಕ್ ಯು. ಉಲ್ಲಾಸ್ ಅವರಿದ್ದಾರೆ ಇಲ್ಲಿ. ಹಲೋ ಸರ್, ಹೌ ಆರ್ ಯು? ಐ ಆಮ್ ಗುಡ್. ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ಹೇಳ್ಬೇಕು ನೀವು? ಸೆಕೆಂಡ್ ಟೈಮ್ ನೋಡಕ್ ಬಂದಿದ್ದೀನಿ ಸಿನಿಮಾನ. ಮಾಲ್ಮಲ್ ನೋಡಿದ್ದೀನಿ, ಸೂಪರ್ ಆಗಿದೆ ಸಿನಿಮಾ. ಕ್ಯಾನ್ಸಲ್ ಮಾಡಲಿಲ್ಲ ಮಾಲ್ಮದು. ಐ ಕುಡಂಟ್ ರೇಸ್ ದ ಹೈಪ್. ಸೂಪರ್. ಜಸ್ಟ್ ಬಿ ಪೇಷಂಟ್ 40 minutes ಅಷ್ಟೇ. ಯಾವ ವಿಚಾರ ಹೊಡಿಬೇಕು ಹೇಳಿ, ಹೊಡಿತೀವಿ. 40 minutes ಪೇಷಂಟ್ ಆಗಿರ್ರಿ, ಆಮೇಲೆ ಯು ವಿಲ್ ಎಂಜಾಯ್ ಇಟ್. ಎಂಜಾಯ್ ಯುವರ್ ಮೂವಿ. ಥ್ಯಾಂಕ್ ಯು. ಕಾಂತಾರ ಮೂವಿ ನೋಡಕ್ಕೆ ಹೋಗ್ತಾ ಇದ್ದೀವಿ ಫೈನಲಿ. ಎಸ್, ನಾವು ಇದೀವಾ? ಓಕೆ, ಲೆಟ್ಸ್ ಗೋ. ಕಾಂತಾರ ಸ್ಕ್ರೀನಲ್ಲಿದೆ. ಸ್ಕ್ರೀನ್ ಹುಡುಕ್ರಿ. ಮೊಟ್ಟ ಮೊದಲ ಬಾರಿಗೆ ಸ್ವೀಡನ್ನಲ್ಲಿ ಫಿಲ್ಮ್ ಸ್ಟಾರ್ಡನ್ನಲ್ಲಿ ಲೈವ್ ಸ್ಕ್ರೀನ್ ನೀವು ನೋಡ್ಬೋದು ಕಾಂತಾರ ಚಾಪ್ಟರ್ 1.
ನೀವು ನಂಬರ್ ದಿಸ್ ಈಸ್ ಹಿಸ್ಟಾರಿಕಲ್. ಸ್ವೀಡನಲ್ಲಿ ನಾವು ಕಾಂತಾರ ಮೂವಿ ನೋಡ್ತಾ ಇದ್ದೀವಿ. ಪ್ರಸಾದ್ ಅವರೇ, ಕಾಯಿ ಹೊಡೆಯೋಣ. ಕಾಯಿ ಹೊಡೆಯೋದಿದೆಯಾ? ಲಿಂಬೆಹಣ್ಣು ಇದೆಯಾ? ಲಿಂಬೆಹಣ್ಣು ಇದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು. ಹೇ, ಇದು ರಾವು ಗುಳಿಯ ದರ್ಶನ ಅಲ್ಲ, ಇದು ಲೈಟು ಫಿಲ್ಮ್ ಸಡನ್ ಲೈಟು. ಸೂಪರ್ ಮಾಡಿದ್ದಾನೆ ರಿಷಬ್ ಶೆಟ್ಟಿ, ಸೂಪರು. ಅವನು ಮನುಷ್ಯ ಅಲ್ಲ, ದೇವ್ರ ಕಂಡ್ರಿ ಅವನು. ಸೂಪರ್ ಆಕ್ಟಿಂಗ್. ಹೌದು. ನೈಸ್ ಮೂವಿ. ಚಲೋ ಐತ್ರಿ ವಿನಾಯಕ್. ನೈಸ್ ಮೂವಿ. ಎಂಜಾಯ್ ಮಾಡಿದ್ರಿ? ಡೆಫಿನೆಟ್ಲಿ. ಬೆಳಕಲ್ಲ, ದರ್ಶನ. ಮೂವಿ ಮಸ್ತಾಗಿತ್ತು. ಗೂಸ್ ಬಂಪ್ಸ್ ಸೆಕೆಂಡ್ ಹಾಫ್ ಒಂಥರ ಭಾರಿ ಚೆನ್ನಾಗಿತ್ತು. ಸೂಪರ್. ಇದು ಕಿತ್ಕೊಂಡು ಹೋಗುತ್ತೆ ಇದು ಮೂವಿ, ಗ್ಯಾರಂಟಿ. 1000 crores ಲೋಡಿಂಗ್, ಸಖತ್ ಮೂವಿ. ಡಿವೈನ್ ಸ್ಟೋರಿ ಅನ್ನೋದಕ್ಕಿಂತ ಮಿಸ್ ಮಾಡಲೇಬೇಡಿ, ಮಸ್ಟ್ ವಾಚ್. ನಾನು ಊರಾಗ ಪಿಕ್ಚರ್ ಯಾವತ್ತು ಓಪನಿಂಗ್ ಡೇಗೆಲ್ಲ ಹೋಗಿ ನೋಡ್ದವಲ್ಲ, ಇಲ್ಲಿ ಸ್ವೀಡನ್ಯಾಗ ಬಂದು ಸೆಕೆಂಡ್ ಡೇ ಅಲ್ಲ, ಇವತ್ತಿನ ಸೆಕೆಂಡ್ ಡೇ ಪಿಕ್ಚರ್ ನಾವು ಯಾವ್ದು ನೋಡಿದ್ರು ಹಿಟ್ ಫಿಲಮೇ ನೋಡ್ರ ನಾವು ಥಿಯೇಟ್ರ್ನಾಗ. ಇವೆಲ್ಲ ಇದು ನೋಡಂಗಿಲ್ಲ. ನಾವೆಲ್ಲ ನೋಡಿದ್ರೆ ಅದು 1000 ಎಲ್ಲ ಕ್ರಾಸ್ ಎಲ್ಲ ಬಾಕ್ಸ್ ಆಫೀಸ್ ಧೂಳು ಎದ್ದೇಳ್ಬೇಕು ನಾವು ನೋಡಿದ ಪಿಕ್ಚರ್ ಎಲ್ಲ. ಹಂಗೈತಿದ್ದು ಪಿಕ್ಚರ್, ಭಾರಿ ಮಸ್ತ್ ಇತ್ತು. ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ.